ಪಾಕ್ ಪರ ಘೋಷಣೆ ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರ ತಂದಂತಾಗಿದೆ. ಮುಜುಗರದಿಂದ ಪಾರಾಗೋದಕ್ಕೆ ಈಗ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ಮುಜುಗರ ಆಗದೇ ಇರುತ್ತಾ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾರೆ ಎನ್ನುವಂತ ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದಂತೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಬೇಕಿತ್ತು, ತನಿಖೆ ಮಾಡ್ತೀವಿ, FSL ವರದಿ ಆದ್ಮೇಲೆ ನೋಡೋಣ ಅನ್ಬೇಕಿತ್ತು. ಆದ್ರೆ ಕೆಲವು ಜನರು ಹೇಳ್ತಾ ಇದ್ರು, ನಾಯಕರು ಹೇಳ್ತಾ ಇದ್ರು, ಇಲ್ಲ ಆ ಥರ ಘೋಷಣೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ಈ ಪ್ರಕರಣ ಈಗ ಸರ್ಕಾರಕ್ಕೆ ಮುಜುಗರ ತರುವಂತಿದೆ. ನಿನ್ನೆ ಈ ವಿಚಾರದ ಬಗ್ಗೆ ಕೈ ನಾಯಕರ ಗಂಭೀರ ಚರ್ಚೆ ಕೂಡ ಆಗಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ, ಅದೇ ರೀತಿಯಾಗಿ DCM ಮೂವರ ನಡುವೆ ಕೂಡ ಸುದೀರ್ಘವಾಗಿ ಚರ್ಚೆಯಾಗಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಮುಜುಗರದಿಂದ ಪಾರಾಗೋದಕ್ಕೆ ಈಗ ಪರ್ಯಾಯ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. 3 ಜನರ ನಡುವೆ ಪರ್ಯಾಯ ಪ್ಲಾನ್ ಬಗ್ಗೆ ಮಾತುಕತೆ ನಡೆದಿದೆ. ಬಿಜೆಪಿ ವಿರುದ್ಧದ ಹಳೆಯ ಕೇಸ್ಗಳಿಗೆ ಜೀವ ನೀಡೋಕೆ ತೀರ್ಮಾನ ಮಾಡಿದ್ದಾರೆ. PSI ನೇಮಕಾತಿ ಹಗರಣ ಇರ್ಬೋದು, ಬಿಟ್ಕಾಯಿನ್ ಪ್ರಕರಣ, ಮತ್ತೆ 40% ಕಮಿಷನ್ ತೆಗೆದುಕೊಳ್ತಾರೆ ಅನ್ನುವಂಥ ಒಂದಷ್ಟು ಆಂದೋಲನ ಆಗ ಮಾಡಿದ್ರಲ್ಲ, ಆ ವಿಚಾರ ಇವೆಲ್ಲವುಗಳನ್ನ ಕೂಡ ತೆಗೆದುಕೊಂಡು ಆರೋಪಗಳನ್ನ ಜನರ ಮುಂದೆ ಇಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರದ ಘಟನೆಗಳು ಇವು. ರಾಮೇಶ್ವರಂನಲ್ಲಿ ಆಗಿರುವಂತಹ, ಕೆಫೆಯಲ್ಲಿ ಆಗಿರುವಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಅದೇ ರೀತಿಯಾಗಿ ಈಗ ಆಗಿರುವಂತಹ ಈ ಪಾಕ್ ಪರ ಘೋಷಣೆ ವಿಚಾರ, ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ತರುವಂತಹ ವಿಚಾರ. ಆಡಳಿತದಲ್ಲಿರುವಂತಹ ಪಕ್ಷಕ್ಕೆ ಮುಜುಗರ ಉಂಟಾಗುತ್ತೆ. ಹಾಗಾಗಿ ಇದರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು, ಈ ವಿಚಾರಗಳನ್ನ ಡೈವರ್ಟ್ ಮಾಡಬೇಕು, ಈ ವಿಚಾರಗಳಿಂದ ಜನರನ್ನ ಮತ್ತೆ ತಮ್ಮ ಕಡೆ ಓಲೈಕೆ ಮಾಡ್ಕೋಬೇಕಂದ್ರೆ ಒಂದಷ್ಟು ಪ್ಲಾನ್ ಮಾಡಬೇಕಾಗುತ್ತೆ ಪರ್ಯಾಯವಾಗಿ. ಹಾಗಾಗಿ ತನಿಖೆಯಲ್ಲಿ ಸಿಕ್ಕಿರುವಂಥ ಅಂಶಗಳನ್ನು ಬಹಿರಂಗಗೊಳಿಸೋದಕ್ಕೆ, ಅಂದರೆ ಈ ಬಿಜೆಪಿಯ ವಿರುದ್ಧವಾಗಿ ಇದ್ದಂಥ ಒಂದಷ್ಟು ಆರೋಪಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಬಹಿರಂಗ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಒಂದು ರೀತಿ ಸರ್ಕಾರಕ್ಕೆ ಮುಜುಗರ ತಂದಂತಾಗಿದೆ. ಪಾಕ್ ಪರ ಘೋಷಣೆಗೆ ಹೋಗಿದ್ದು, ಮತ್ತೊಂದು ಕಡೆ ಈ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಇದೆಲ್ಲ ಕೂಡ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗ್ತಿದೆ ಅಂತ? ಖಂಡಿತವಾಗ್ಲೂ ಸೌಖ್ಯ, ಸರ್ಕಾರಕ್ಕೆ ಇಲ್ಲಿಯವರೆಗೆ 9 ತಿಂಗಳಾಗ್ತಾ ಬಂದಿದೆ. ಯಾವುದೇ ರೀತಿಯಾದಂತ ಗಂಭೀರವಾದಂತ ಆರೋಪಗಳು ಇರಲಿಲ್ಲ ಸರ್ಕಾರದ ಮೇಲೆ. ಪ್ರತಿಪಕ್ಷಗಳಿಗೂ ಕೂಡ ಯಾವುದೇ ರೀತಿಯಾದಂತ ಅಸ್ತ್ರಗಳು ಸಿಕ್ಕಿರ್ಲಿಲ್ಲ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ. ಆದ್ರೆ ಈಗ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಂತ ವಿಚಾರ, ಜೊತೆಗೆ ರಾಮೇಶ್ವರಂ ಕೆಫೆಯ ಮೇಲೆ ಆದಂತಹ ಬ್ಲಾಸ್ಟ್ ಪ್ರಕರಣ ಏನಿದೆ, ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ತರ್ತಾ ಇದೆ. ಪ್ರತಿಪಕ್ಷಗಳಿಗೆ ಪ್ರಮುಖ ಅಸ್ತ್ರ ಸಿಕ್ಕಂತಾಗ್ತಾ ಇದೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಮೇ 2ನೇ ವಾರದಲ್ಲಿ ಚುನಾವಣೆ ಕೂಡ ಘೋಷಣೆ ಆಗುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇದು ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ. ಒಂದು ವೇಳೆ ಏನಾದ್ರೂ ಪ್ರತಿಪಕ್ಷಗಳು ಇದನ್ನೇ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದೆ ಆದ್ರೆ, ಜನರ ಮನಸ್ಸನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಚುನಾವಣೆಯಲ್ಲಿ ಸೆಟ್ ಬ್ಯಾಕ್ ಆಗತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ. ಸೊ ಹಾಗಾಗಿ ಈ ವಿಚಾರದಿಂದ ನಾವು ಯಾವ ರೀತಿಯಾಗಿ ಹಿಂದಕ್ಕೆ ಸರಿಬಹುದು, ಇದರಿಂದ ನಾವು ಪಾರಾಗೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಗೆ DCM DK ಶಿವಕುಮಾರ್ ಅವರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಲ್ಲಿ ಸಭೆಯನ್ನ ಮಾಡ್ತಾರೆ. ಅಭ್ಯರ್ಥಿಗಳ ಸಭೆಯ ಸಂದರ್ಭದಲ್ಲೇ ಈ ಜಿಂದಾಬಾದ್ ಘೋಷಣೆ ವಿಚಾರದಲ್ಲಿ ಸಮಗ್ರವಾಗಿ ಚರ್ಚೆಯನ್ನ ಮಾಡ್ತಾರೆ. ನಾವು ಸರ್ಕಾರ ಇದರಿಂದ ಪಾರಾಗೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಗಳನ್ನ ರೂಪಿಸ್ತಾರೆ. ಇಂದಿನ ಬಿಜೆಪಿ ಸರ್ಕಾರದ ಹಗರಣಗಳೇನಿತ್ತು, ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. 40% ಕಮಿಷನ್ ವಿಚಾರ, PSI ನೇಮಕಾತಿ ಹಗರಣ, ಹಾಗೆ ಬಿಟ್ಕಾಯಿನ್ ಪ್ರಕರಣ. ಈಗಾಗಲೇ ತನಿಖೆಗಳು ಕೂಡ ನಡೀತಾ ಇದೆ. ಪ್ರಕರಣದ ಬಗ್ಗೆ ಈಗಾಗಲೇ ತನಿಖೆಗಳು ನಡೀತಾ ಇದೆ. ಆ ತನಿಖೆಯ ಅಂಶಗಳನ್ನ ಬಹಿರಂಗಗೊಳಿಸುವಂತ ಒಂದು ನಿಟ್ಟಿನಲ್ಲಿ ನಿನ್ನೆ ಪ್ಲಾನ್ಗಳನ್ನ ರೂಪಿಸಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕಂದ್ರೆ ಆ ವಿಚಾರವನ್ನ ಜನರ ಸಾರ್ವಜನಿಕರ ಮುಂದೆ ಇಟ್ಟಿದ್ದೆ ಆದ್ರೆ ಇಂತಿಂತವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ವಿಚಾರವನ್ನ ಒಂದು ಕಡೆ ಈ ಪ್ರಕರಣದಿಂದ ಡೈವರ್ಟ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಪ್ಲಾನ್ ಗಳನ್ನ ರೂಪಿಸಲಾಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಸರ್ಕಾರ ಇದರಿಂದ ಪಾರಾಗ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ದೊಡ್ಡ ಡ್ಯಾಮೇಜ್, ನೀವ್ ಹೇಳ್ದಾಗೆ ಸರ್ಕಾರಕ್ಕೆ ದೊಡ್ಡ ಮುಜುಗರ ಈ ಘಟನೆಗಳಿಂದ. ಹಾಗಾಗಿ ಇದರಿಂದ ಪಾರಾಗ್ಬೇಕಾದಂತ ಅನಿವಾರ್ಯತೆ ಕೂಡ ಸರ್ಕಾರಕ್ಕಿದೆ. ಇಲ್ಲದೆ ಹೋದ್ರೆ ಪ್ರತಿಪಕ್ಷಗಳು ಇದನ್ನೇ ಚುನಾವಣೆಯವರೆಗೆ ಪ್ರಚಾರದ ಸರಕನ್ನಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.